ದಿನ ಭವಿಷ್ಯ 12 ರಾಶಿಗಳ ಫಲಾಫಲ ಏನಿದೆ ಮೊದಲ 6 ರಾಶಿಗಳ ಬಗ್ಗೆ ತಿಳಿಸ್ಕೊಡಿ. ಇವತ್ತಿನ ದಿವಸ ಮೇಷರಾಶಿಯವರಿಗೆ ಆರೋಗ್ಯದಲ್ಲಿ ವೃದ್ಧಿ ಆಗ್ತಕ್ಕಂಥದ್ದು, ಶತ್ರುಜಯ ಆಗ್ತಕ್ಕಂಥದ್ದು, ಮನಸ್ಸಿಗೆ ಆನಂದ ಉಂಟಾಗ್ತಕ್ಕಂಥದ್ದು, ಮನೆಯಲ್ಲಿ ಶುಭ ಕಾರ್ಯಗಳು ನಡೀತಕ್ಕಂಥದ್ದು ಮತ್ತು ಯಾರು ಲೇವಾದೇವಿ ಮಾಡ್ತಾ ಇದ್ದೀರಿ ಅಂಥವರಿಗೆ ಹೆಚ್ಚಿನ ಲಾಭ ಆಗ್ತಕ್ಕಂಥದ್ದು ನಮಗೆ ಕಂಡು ಬರ್ತಾ ಇದೆ. ಮಕ್ಕಳ ಮುಖೇನ ಕೂಡ ನಮಗೆ ಹೆಚ್ಚಿನ ಸಂತೋಷ, ಸುಖ, ಶಾಂತಿ ದೊರಕತಕ್ಕಂಥದ್ದು ಇಲ್ಲಿ ವ್ಯಕ್ತವಾಗುತ್ತೆ. ಆದರೆ ಯಾರು ದೂರದ ಪ್ರಯಾಣವನ್ನು ಮಾಡ್ತಾ ಇದ್ದೀರಿ, ಇಂಪೋರ್ಟ್ ಎಕ್ಸ್ಪೋರ್ಟ್ ಕೆಲಸವನ್ನು ಮಾಡ್ತಾ ಇದ್ದೀರಿ, ವ್ಯಾಪಾರವನ್ನು ಮಾಡ್ತಾ ಇದ್ದೀರಿ, ಬೇರೆ ದೇಶಕ್ಕೆ ಹೋಗಬೇಕು ಅಂತ ಹೇಳಿ ಏನಾದರೂ ನಿಮ್ಮ ಒಂದು ಮನಸ್ಸಿನಲ್ಲಿ ಇಂಗಿತ ಇದ್ದರೆ ಅದು ಆಗದೆ ಇವತ್ತಿನ ದಿವಸ ನಿಮಗೆ ನಿರಾಸೆ ಕಾದಿದೆ ಅಂತಕ್ಕಂಥದ್ದು ಫಲ. ವೃಷಭದವರಿಗೆ ಇವತ್ತಿನ ದಿವಸ ಸೃಜನಶೀಲತೆ ಹೆಚ್ಚುತ್ತೆ, ಮನಸ್ಸಿಗೆ ಆನಂದ ಆಗುತ್ತೆ. ಔತಣಕೂಟ, ಮನೆಯವರು, ಸ್ನೇಹಿತರು, ಬಂಧುಗಳು, ಬಾಂಧವರು ಇವರ ಒಂದು ಸಮಾಗಮ. ವೃಷಭದ ಛಾತ್ರರಿಗೆ ಬಹಳ, ಅದರಲ್ಲೂ ಗಣಿತವನ್ನು ಓದ್ತಾ ಇರತಕ್ಕಂಥವ್ರಿಗೆ, ಮ್ಯಾಥಮೆಟಿಕ್ಸ್ ಯಾರು ಓದ್ತಾ ಇದ್ದೀರಿ ಅವರಿಗೆ ಬಹಳ ಶುಭವೂ ಬಹಳ ಏಳಿಗೆಯೂ ಉಂಟು ಮಾಡತಕ್ಕಂಥ ದಿವಸ. ಗೃಹ ಸೌಖ್ಯವೂ ಮನಸ್ಸಿಗೆ ನೆಮ್ಮದಿಯೂ ಕೂಡ ಆಗುತ್ತೆ. ರಿಯಲ್ ಎಸ್ಟೇಟ್ ಮಾಡ್ತಾ ಇರತಕ್ಕಂಥದ್ದು, ಯಾರು ರಿಯಲೈಟರ್ಸ್ ಅಂತ ಇದ್ದಾರೆ, ರಿಯಲ್ ಎಸ್ಟೇಟ್ ಬ್ರೋಕರ್ಸ್, ಅವರಿಗೂ ಕೂಡ ಹೆಚ್ಚಿನ ಲಾಭವನ್ನು ವೃದ್ಧಿಯನ್ನು ಕೊಡ್ತಕ್ಕಂಥದ್ದು. ಆದರೆ ವೃಷಭದ ಯಾರು ಕೆಮಿಕಲ್ಸ್ಗೆ ಸಂಬಂಧಪಟ್ಟಂಥ ಬಿಸ್ನೆಸ್ಸನ್ನು ಮಾಡ್ತಾ ಇದ್ದೀರಿ, ವ್ಯಾಪಾರವನ್ನು ಮಾಡ್ತಾ ಇದ್ದೀರಿ, ಅವರಿಗೆ ಕಷ್ಟ ನಷ್ಟಗಳೇ ಇವತ್ತಿನ ದಿವಸ ಹೆಚ್ಚಲಿದೆ ಅಂತಕ್ಕಂಥದ್ದು ನಮಗೆ ಕಾಣ್ತಾ ಇದೆ. ಮಿಥುನದವರಿಗೆ ಇವತ್ತಿನ ದಿವಸ ಉದ್ಯೋಗದಲ್ಲಿ ವೃದ್ಧಿ ಸಿದ್ಧಿಗಳು ಅಡೆತಡೆಗಳೊಂದಿಗೆ ಉಂಟಾಗುತ್ತೆ. ಸ್ವಲ್ಪ ಕಷ್ಟ ಬಂದು ಆನಂತರದಲ್ಲಿ ವೃದ್ಧಿಸ್ಥಿತಿಗಳು ಉಂಟಾಗ್ತಕ್ಕಂಥದ್ದು. ವಿಶೇಷವಾಗಿ ಛಾತ್ರರಿಗೆ, ವಿದ್ಯಾರ್ಥಿನಿಯರಿಗೆ ಬಹಳ ಶುಭಕರವಾಗಿರ್ತಕ್ಕಂಥ ದಿವಸ. ನಿಮ್ಮ ತಾಯಿ ಆರೋಗ್ಯ ಕೆಟ್ಟಿದರೆ ಇವತ್ತಿನ ದಿವಸ ಆಕೆಯ ಆರೋಗ್ಯವು ಕುದುರಿಕೊಂಡು ಬರುವುದಕ್ಕೆ ಎಲ್ಲ ಸಾಧ್ಯತೆಗಳೂ ಇದೆ. ವಿದ್ಯಾರ್ಥಿನಿಯರಿಗೂ ಕೂಡ ಬಹಳ ಶುಭಕರವಾಗಿರ್ತಕ್ಕಂಥ ದಿವಸ. ಆದರೆ ಯಾರು ಉದ್ಯೋಗದಲ್ಲಿ ಇದ್ದೀರಿ, ಬೇರೆ ದೇಶದಲ್ಲಿ ಉದ್ಯೋಗದಲ್ಲಿ, ಭಾರತೀಯರು ಬೇರೆ ದೇಶದಲ್ಲಿ ಉದ್ಯೋಗದಲ್ಲಿ ಕೆಲಸ ಮಾಡ್ತಾ ಇದ್ದೀರಿ ಅಥವಾ ಬೇರೆ ದೇಶದವರೊಂದಿಗೆ ನಿಮ್ಮ ಉದ್ಯೋಗದ ಯಾವುದಾದರೂ ಕೆಲಸ ಕಾರ್ಯ ಇದ್ದರೆ ಅಂಥವರಿಗೆ ಇವತ್ತಿನ ದಿವಸ ತೇಜೋವತಿಯು, ಕಷ್ಟವೂ, ನಷ್ಟವೂ, ಸ್ವಲ್ಪ ಮನಸ್ಸಿಗೆ ಹಿಂಸೆ ಉಂಟಾಗ್ತಕ್ಕಂಥ ಯೋಗಗಳು ಇಲ್ಲಿ ಕಂಡು ಬರ್ತಾ ಇದೆ. ಕರ್ಕಾಟಕದವರಿಗೆ ಚಿಕ್ಕಪುಟ್ಟ ಪ್ರಯಾಣದಿಂದ ಹೆಚ್ಚಿನ ಲಾಭ ಉಂಟಾಗ್ತಕ್ಕಂಥದ್ದು, ಹಣಕಾಸಿನ ಅನುಕೂಲ ಹೆಚ್ಚಾಗ್ತಕ್ಕಂಥದ್ದು, ಸೋದರ ಸೋದರಿಯರಿಂದ ಹೆಚ್ಚಿನ ಒಂದು ಮನಸ್ಸಿಗೆ ನೆಮ್ಮದಿ ಮತ್ತು ಖುಷಿ ಸಿಗ್ತಕ್ಕಂಥದ್ದು. ಆದರೆ ಭಾಗ್ಯದ ವಿಚಾರದಲ್ಲಿ ಇವತ್ತಿನ ದಿವಸ ನೀವು ಸ್ವಲ್ಪ ಅಭಾಗ್ಯವಂತರಾಗ್ತೀರಿ. ಮನಸ್ಸಿಗೆ ಹಿತವಾಗಿರ್ತಕ್ಕಂಥ ಯಾವ ಘಟನೆಗಳು ಇವತ್ತಿನ ದಿವಸ ನಡೆಯತಕ್ಕಂಥದ್ದು ನಮಗೆ ಕಾಣ್ತಾ ಇಲ್ಲ. ಸಿಂಹದವರಿಗೆ ಇವತ್ತಿನ ದಿವಸ ಧನಲಾಭ, ಉದ್ಯೋಗ ಲಾಭ, ವ್ಯಾಪಾರ ಲಾಭ, C&F ಮಾಡ್ತಾ ಇರತಕ್ಕಂಥವ್ರಿಗೆ, ಕ್ಲಿಯರಿಂಗ್ ಆ್ಯಂಡ್ ಫಾರ್ವರ್ಡಿಂಗ್ ಏಜೆಂಟ್ಸ್ಗೆ ಅದ್ದೂರಿಯಾಗಿರ್ತಕ್ಕಂಥ ಲಾಭ ಉಂಟಾಗ್ತಕ್ಕಂಥದ್ದು ಕಂಡು ಬಂದಾಗ್ಯೂ ನಿಮ್ಮ ಆರೋಗ್ಯದಲ್ಲಿ ಇವತ್ತಿನ ದಿವಸ ಸ್ವಲ್ಪ ಬಾಧೆಯು, ಗಂಟಲಿಗೆ ಸಂಬಂಧಪಟ್ಟಂಥ ತೊಂದರೆಯು, ENT ಪ್ರಾಬ್ಲಮ್ಸು ಉಂಟಾಗ್ತಕ್ಕಂಥದ್ದು ಸಿಂಹರಾಶಿಯವರಿಗೆ ಕಂಡು ಬರ್ತಾ ಇದೆ. ಕನ್ಯಾದವರಿಗೆ ಸ್ಥಾನಚಲನೆಯಿಂದ ಹೆಚ್ಚಿನ ಒಂದು ವೃದ್ಧಿ ಬರತಕ್ಕಂಥದ್ದು, ಅಂದರೆ ಉದ್ಯೋಗದಲ್ಲಿ ಪ್ರಗತಿ ಹೊಂದತಕ್ಕಂಥದ್ದು. ಶಿಕ್ಷಕ ವೃತ್ತಿಯಲ್ಲಿ, ಉಪನ್ಯಾಸಕ ವೃತ್ತಿಯಲ್ಲಿ ಕೆಲಸ ಕಾರ್ಯ ಮಾಡ್ತಾ ಇರತಕ್ಕಂಥವರಿಗೆ ಅದ್ಭುತವಾಗಿರ್ತಕ್ಕಂಥ ಸುಯೋಗಗಳು ಉಂಟಾದಾಗ್ಯೂ ಕೂಡ ಪಾಲುದಾರಿಕೆ ವ್ಯಾಪದಲ್ಲಿ ಮಾಡ್ತಾ ಇರತಕ್ಕಂಥವ್ರಿಗೆ ಇವತ್ತಿನ ಸಹ ಕಷ್ಟ ನಷ್ಟ ಪರಂಪರೆಯು, ದಾಂಪತ್ಯದಲ್ಲಿ ಬಿರುಕು ಮತ್ತು ತೊಂದರೆಯು ಉಂಟಾಗುತ್ತೆ ಅಂತಕ್ಕಂಥದ್ದು ಕನ್ಯಾ ರಾಶಿಯವರ ಫಲ. ಓಕೆ, 6 ರಾಶಿಗಳ ಫಲಾಫಲಗಳ ಬಗ್ಗೆ ತಿಳಿಸ್ಕೊಟ್ರು. ಒಬ್ಬರು ಕಾಲರ್ ರೆಡಿ ಇದ್ದಾರೆ, ಮಹದೇವಪ್ಪ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ತೆ ಸರ್. ನಮಸ್ತೆ ಮೇಡಮ್. ಓಕೆ, ಗುರೂಜಿ ಇದ್ದಾರೆ, ಮಾತಾಡಿ ಅಮ್ಮ. ಓಕೆ, ಹೇಳಿಮ್ಮ. ನಮಸ್ತೆ ಗುರುಜಿ. ಒಳ್ಳೆಯದಾಗಲಿ, ಹೇಳಿ. ನಮ್ಗೆ ತುಂಬಾ ಆರೋಗ್ಯ ಸಮಸ್ಯೆ ಇದೆ ಗುರುಜಿ. ನನ್ನ ಹೆಸರು ನಂದಿನಿ ಅಂತ. ನಮ್ಮ ಮನೆಯವ್ರ ಹೆಸರು ಮಹಾದೇವಪ್ಪ. ಆ ವಿಷಯದ ಬಗ್ಗೆ ಕೇಳ್ಬೇಕಿತ್ತು ಗುರುಜಿ. ಕೇಳಿ. ಅದೇ ಆರೋಗ್ಯದ ಸಮಸ್ಯೆ ಇದೆಯಲ್ಲ, ಅದಕ್ಕೆ ಫೋನ್ ಮಾಡಿದ್ವಿ ಗುರುಜಿ. ಅಲ್ಲಮ್ಮ, ಆರೋಗ್ಯ ಸಮಸ್ಯೆ ಇದೇನೋ ಸಮಸ್ಯೆ, ಪ್ರಶ್ನೆ ಏನು? ನಾನು ಏನಂತ ಉತ್ತರ ಕೊಡಬೇಕು? ಪ್ರಶ್ನೆ ಏನು ನಿಮ್ಮದು? ನಿಮಗೆ ಪ್ರಶ್ನೆ ಕೇಳೋದಕ್ಕೆ ನಾನು ಸುಮಾರು 1 ತಿಂಗಳು ಕಾರ್ಯಕ್ರಮ ಮಾಡಬೇಕು ಅನಿಸುತ್ತೆ. ನಮ್ಮ ಮಹಾಜನರಿಗೆ ಜ್ಯೋತಿಷ್ಯವನ್ನು ಕೇಳಬೇಕಾದ ಪ್ರಶ್ನೆಯನ್ನು ಕೇಳುವುದು ಹೇಗೆ ಅಂದ್ಬಿಟ್ಟು ಒಂದು ಪ್ರೋಗ್ರಾಮ್ ಮಾಡ್ರಪ್ಪ, ನಾಳೆಯಿಂದ ಒಂದು 5 ದಿನ. ನಾ ಪ್ರಶ್ನೆ ಕೇಳಿ ಅಂತ ಹೇಳಿದ್ರೆ ನೀವು ಪ್ರಶ್ನೆಯನ್ನು ಕೇಳದೇ ಇದ್ದರೆ ಉತ್ತರವನ್ನು ಕೊಡುವ ಹಾಗಿಲ್ಲ. ನನಗೆ ಗೊತ್ತಾಯ್ತು ನಿಮ್ಮ ಪ್ರಶ್ನೆ ಏನು ಅಂತ. ನಿಮ್ಮ ಬಾಯಲ್ಲಿ ಬರಬೇಕು. ಅಪೃಚ್ಛಕಸ್ಯ ನ ಭ್ರೂಯಾತ್ ಅಂತ ಶಾಸ್ತ್ರದಲ್ಲಿ ಬಹಳ ಸುಸ್ಪಷ್ಟವಾದ ಹೇಳಿಕೆ ಇದೆ. ಆದ್ದರಿಂದ ನೀವು ಪ್ರಶ್ನೆಯನ್ನು ಕೇಳಬೇಕು. ನಾನು ಹೇಳ್ಕೊಡ್ತೀನಿ, ಈಗ ನಿಮ್ಗೆ ಉತ್ತರ ಕೊಡಲಿಕ್ಕಾಗೋದಿಲ್ಲ. ಆರೋಗ್ಯದಲ್ಲಿ ಸಮಸ್ಯೆ ಇದೆ ಅಂತ ಇದು ಸಮಸ್ಯೆ ಹೇಳ್ತಾರೆ. ಅದಾದ ನಂತರದಲ್ಲಿ ಇದಕ್ಕೆ ಕಾರಣ ಏನು, ಇದು ಯಾವಾಗ ಸರಿ ಹೋಗುತ್ತೆ, ಇದು ಇನ್ನೆಷ್ಟು ದಿನ ಈ ರೋಗ ಇರುತ್ತೆ, ಈ ಥರದ ಪ್ರಶ್ನೆ ಅಂತ ಹೆಸರು. ನೀವು ಸಮಸ್ಯೆ ಹೇಳೋ ಥರ ನಾನು ಹೇಳ್ತಾ ಇರ್ತೀನಲ್ಲ, ದೇವ್ರ ಮುಂದೆ ನಿಂತ್ಕೊಂಡು ಅಪ್ಪ ನಂಗೆ ಆರೋಗ್ಯ ಕೆಟ್ಟಿದೆ, ಕಡಿಮೆ ಮಾಡಯ್ಯ, ಸರಿ ಮಾಡಯ್ಯ ಅನ್ನೋ ರೀತಿಯಲ್ಲಿ ನನ್ನನ್ನು ಕೇಳಿದ್ರೆ ಆಗುವುದಿಲ್ಲ. ಎಷ್ಟೋ ಜನ ದೇವರು ಮಾನವರಿದ್ದಾರೆ, ಅವ್ರನ್ನ ಕೇಳ್ಕೊಬೋದು. ನಾನು ನಿಮ್ಮಂತೆ ಮಾಮೂಲಿ ಮನುಷ್ಯ. ಶಾಸ್ತ್ರದ ಮತ್ತು ಗುರುಗಳ ಒಂದು ಶಕ್ತಿ ನನ್ನ ಜೊತೆಯಲ್ಲಿ ಇರೋದರಿಂದ ಉತ್ತರ ಕೊಡ್ತಾ ಇದ್ದೇನೆ, ಬಿಟ್ಟರೆ ಅನ್ಯಥಾ ಆಗುವುದಿಲ್ಲ. ಪ್ರಶ್ನೆಯನ್ನು ದಯವಿಟ್ಟು ಕೇಳಿ ಅದಕ್ಕೆ ಉತ್ತರವನ್ನು ಕೊಡೋ ಪ್ರಯತ್ನವನ್ನು ಮಾಡ್ತೇವೆ. ಮಂಗಳವಾಗಲಿ. ಓಕೆ, ಧನ್ಯವಾದಗಳು ಕರೆ ಮಾಡೋದಕ್ಕೆ. ನಾಗರಾಜ್ ಅಂತ ಹೇಳಿ ಬಳ್ಳಾರಿಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಸರ್. ನಮಸ್ಕಾರ. ನಮಸ್ಕಾರ, ಗುರುಗಳಿದ್ದಾರೆ, ಪ್ರಶ್ನೆ ಕೇಳಿ. ನಮಸ್ತೆ ಗುರುಜಿ. ಹೇಳಿಪ್ಪ, ಒಳ್ಳೇದಾಗಲಿ. ನಮ್ಮದು ಜಿಮ್ಮು ಇದು ಸರ್, ಬಳ್ಳಾರಿ ಡಿಸ್ಟಿಕ್ ಸರ್.
ಹ್ಞೂ ನಾಗರಾಜ್ ಅಂತಂದು ನಮ್ಮ ಮಗನದ್ದು ಕೇಳ್ಬೇಕು ಸರ್. ಕೇಳಿ. ನಮ್ಮ ಮಗಂದು 26 ವರ್ಷ ಸರ್. ಹ್ಞೂ ಅವನು MCA ಮುಗಿದ ಸರ್. ಅವನಿಗೆ ಗೌರ್ಮೆಂಟ್ ಅಪಾಯಿಂಟ್ ಆಗ್ತದೋ ಏನಂಬುದು ಕೇಳ್ಬೇಕು ಸರ್. ಹಾಂ, ಏನು ಹೆಸರು ಮಗಂದು? ದರ್ಶನ್ ಅಂತ ಸರ್. ದರ್ಶನ್. ಗೌರ್ಮೆಂಟ್ ಕೆಲಸ ಸಿಗ್ತಕ್ಕಂತಹ ಯೋಗಗಳು ಕಾಣ್ತಾ ಇಲ್ಲ. ಯಾವುದಾದ್ರೂ ಪ್ರೈವೇಟ್ ಜಾಬಿನಲ್ಲಿ, ಅಂದರೆ ಯಾವುದು ಖಾಸಗಿ ಸಂಸ್ಥೆಗಳಲ್ಲೇ ಕೆಲಸ ಮಾಡಬೇಕಾಗಿ ಬರುತ್ತೆ. ನಿಮ್ಮ ಮಗನ ಕೈಯಲ್ಲಿ ಹೆಚ್ಚು ಭೈರವನ ಆರಾಧನೆಯನ್ನು, ಕಾಲಭೈರವ ಅಷ್ಟಕ ಅನ್ನೋ ಶ್ಲೋಕವನ್ನು ಹೇಳಿಸಿ, ಅದನ್ನು ಪ್ರತಿದಿನ ಹೇಳಿಸ್ತಕ್ಕಂಥದ್ದು. ಮತ್ತು ಭಾನುವಾರ ದಿವಸ ಶಿವಾಲಯಕ್ಕೆ ಹೋಗಿ ಅಥವಾ ಭೈರವನ ದೇವಸ್ಥಾನಕ್ಕೆ ಹೋಗಿ ದೀಪಾರಾಧನೆಯನ್ನು ಮಾಡ್ತಾ ಬರಲಿ. ಪ್ರಯತ್ನವನ್ನು ಮಾಡಿ. ನೀವು ಪ್ರಯತ್ನವನ್ನು ಮಾಡೋದಕ್ಕೆ ಅಡ್ಡಿ ಇಲ್ಲ. ನೀವು ಕೇಳಿದ ಪ್ರಶ್ನೆಗೆ ಉತ್ತರ, ಸರ್ಕಾರಿ ನೌಕರಿ ಸಿಗುವ ಯೋಗಗಳು ಕಡಿಮೆ, ಖಾಸಗಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಅವಕಾಶಗಳು ಹೆಚ್ಚು ಮಂಗಳವಾಗಿ. ಓಕೆ, ಧನ್ಯವಾದಗಳು ಕರೆ ಮಾಡೋದಕ್ಕೆ. ಗುರುಗಳೇ, ಇನ್ನು ಉಳಿದ 6 ರಾಶಿಗಳ ಬಗ್ಗೆ ತಿಳಿಸ್ಕೊಡ್ತಾ ಹೋಗಿ. ತುಲಾ ರಾಶಿಯವರಿಗೆ ಇವತ್ತಿನ ದಿವಸ ಸ್ಥಾನ ಬದಲಾವಣೆಯಿಂದ ಹೆಚ್ಚಿನ ಲಾಭ ಆಗ್ತಕ್ಕಂಥದ್ದು ಮತ್ತು ಹಿರಿಯರಿಂದ ಹೆಚ್ಚಿನ ಲಾಭ, ಆಸ್ತಿ ಲಾಭ, ಧನದ ಲಾಭ ಉಂಟಾಗ್ತಕ್ಕಂಥದ್ದು. ನಿಮ್ಮ ವಿದ್ಯೆಯಿಂದ ಮತ್ತು ದೇವತಾದಯೆಯಿಂದ ಇವತ್ತಿನ ದಿವಸ ಹೆಚ್ಚಿನ ಒಂದು ಶುಭವನ್ನು ನೀವು ಹೊಂದತಕ್ಕಂಥದ್ದು. ವ್ಯಾಪಾರಸ್ಥರು ಯಾರಿದ್ದೀರಿ, ಯಾರು ಸ್ಟೇಷನರಿ ವ್ಯಾಪಾರವನ್ನು ಮಾಡ್ತಾ ಇದ್ದೀರಿ, ತುಲಾ ರಾಶಿಯವರಿಗೆ ಹೆಚ್ಚಿನ ಒಂದು ಲಾಭ ಉಂಟಾಗುತ್ತೆ. ಆದರೆ ಇವತ್ತಿನ ದಿವಸ ಅನಾರೋಗ್ಯ ಬಾಧೆ ನಿಮ್ಮನ್ನು ಕಾಡುತ್ತೆ ಅಂತಕ್ಕಂಥದ್ದು. ಕಾಲಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು, ನಿಮ್ಮ ಮತ್ತು ಹೊಟ್ಟೆಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು. ಯಾರಿಗೆ ಗುಲ್ಮ ರೋಗ ಇದೆ, ಗುಲ್ಮ ಅಂತಂದರೆ ಹರ್ನಿಯಾ ಅಂತೇನು ಹೇಳ್ತೀವಿ, ಇಂಗ್ವಿನಲ್ ಹರ್ನಿಯಾ ಅಥವಾ ಅಂಬಲಿಕಲ್ ಹರ್ನಿಯಾ ಇರತಕ್ಕಂಥವ್ರಿಗೆ ಇವತ್ತನ್ನು ಸಹ ಹೆಚ್ಚಿನ ತೊಂದರೆ ಉಂಟಾಗ್ತಕ್ಕಂತಹ ಸೂಚನೆ ಇರೋದಂತ ಸ್ವಲ್ಪ ಜೋಪಾನವಾಗಿರ್ತಕ್ಕಂಥದ್ದು ಉತ್ತಮ. ವೃಶ್ಚಿಕದವರಿಗೆ ಇವತ್ತಿನ ಸಹ ಸರ್ವಾಂಗೀಣವಾಗಿರ್ತಕ್ಕಂಥ ಲಾಭವೂ, ಉದ್ಯೋಗದಲ್ಲಿ ಪ್ರಗತಿಯೂ, ಮನಸ್ಸಿಗೆ ಸಂತೋಷವೂ, ಎಲ್ಲ ರೀತಿಯ ಶುಭ ಆಗ್ತಕ್ಕಂಥದ್ದು. ಮಾನ ಮರ್ಯಾದೆ, ಕೀರ್ತಿ ಪ್ರತಿಷ್ಠೆಗಳು ಎಲ್ಲವೂ ಹೆಚ್ಚತಕ್ಕಂಥದ್ದು ಕಾಣುತ್ತೆ. ಆದರೆ ಇವತ್ತಿನ ದಿವಸ ಮಕ್ಕಳಿಂದ, ಸ್ನೇಹಿತರಿಂದ ನೀವು ಖೇದಕ್ಕೆ ಒಳಗಾಗ್ತೀರಿ. ಅವರಿಂದ ನಿಮ್ಮ ಮನಸ್ಸಿಗೆ ಅಸಂತೋಷವು, ಮನಸ್ಸಿಗೆ ನೆಮ್ಮದಿ ಕೆಡುತ್ತೆ ಅಂತಕ್ಕಂಥದ್ದು ಕಾಣುತ್ತೆ. ಧನಸ್ಸಿನವರಿಗೆ ಇವತ್ತಿನ ದಿವಸ ದೂರದ ಪ್ರಯಾಣದಿಂದ ಲಾಭ, ಉದ್ಯೋಗ ನಿಮಿತ್ತ ದೂರದ ಪ್ರಯಾಣ ಆಗ್ತಕ್ಕಂಥದ್ದು, ಉದ್ಯೋಗದ ಬದಲಾವಣೆಯಿಂದ ಹೆಚ್ಚಿನ ಲಾಭ ಆಗ್ತಕ್ಕಂಥದ್ದು. ಸ್ನಾತಕೋತ್ತರ ಪದವಿ ಮಾಡಬೇಕು ಅಂತ ಇರತಕ್ಕಂಥ ವಿದ್ಯಾರ್ಥಿನಿಯರಿಗೆ ಬಹಳ ಶುಭ ಮತ್ತು ಲಾಭ ಉಂಟಾಗ್ತಕ್ಕಂಥದ್ದು ಕಂಡು ಬಂದರೆ, ಯಾರು ಸ್ನಾತಕೋತ್ತರ ಅಲ್ಲದೆ ಪದವಿ ಪೂರ್ವವಾಗಿರ್ತಕ್ಕಂತಹ ಓದನ್ನು ಓದ್ತಾ ಇದ್ದೀರಿ ಅಂಥ ವಿದ್ಯಾರ್ಥಿನಿಯರಿಗೆ ಅಂತಹ ಉತ್ತಮವಾಗಿರ್ತಕ್ಕಂತಹ ದಿವಸ ಅಲ್ಲ. ಮನೆಯ ವಾತಾವರಣ ಕೂಡ ಸ್ವಲ್ಪ ಬಿಗುಮಾನದಿಂದ ಇರತಕ್ಕಂಥದ್ದು ಮತ್ತು ಒಬ್ಬರಿಗೊಬ್ಬರು ಮುನಿಸಿಕೊಂಡು ಓಡಾಡ್ತಕ್ಕಂಥದ್ದು ಮನೆಯಲ್ಲಿ ಕಂಡುಬರುತ್ತೆ ಧನಸ್ಸಿನವರಿಗೆ. ಮಕರದವರಿಗೆ ಇವತ್ತಿನ ಆಸ್ತಿ ಲಾಭ ಉಂಟಾಗ್ತಕ್ಕಂಥದ್ದು, ದೇವತಾ ದಯೆ ಪ್ರಾಪ್ತವಾಗ್ತಕ್ಕಂಥದ್ದು, ತಂದೆ ಆರೋಗ್ಯದಲ್ಲಿ ಸುಧಾರಣೆ ಆಗ್ತಕ್ಕಂಥದ್ದು, ಹೊರದೇಶಕ್ಕೆ ಹೋಗಬೇಕು, ಅದರಲ್ಲೂ ಓದಿಗೆ ಹೋಗಬೇಕು ಅಂತ ಹವಣಿಸ್ತಾ ಇರತಕ್ಕಂತಹ ಯಾವ ಮಕರ ರಾಶಿ ವಿದ್ಯಾರ್ಥಿನಿಯರಿಗೆ ಬಹಳ ಶುಭವೂ ಮತ್ತು ಏಳಿಗೆಯೂ ಲಾಭವನ್ನು ಉಂಟು ಮಾಡತಕ್ಕಂಥ ದಿವಸವಾದರೆ ಇವತ್ತಿನ ದಿವಸ ಹತ್ತಿರದ ಪ್ರಯಾಣದಿಂದ ನಿಮಗೆ ನಷ್ಟವು ಮತ್ತು ಇವತ್ತಿನ ದಿವಸ ಶೇರ್ಸು, ಸ್ಟಾಕ್ಸಿನಲ್ಲಿ ನೀವೇನು ದುಡ್ಡು ಹಾಕಿದರೆ ಅದಕ್ಕೆ ನಷ್ಟ ಉಂಟಾಗ್ತಕ್ಕಂಥ ಅವಯೋಗ ಕೂಡ ಮಕರದವರಿಗೆ ಕಂಡುಬರುತ್ತೆ. ಕುಂಭದವರಿಗೆ ವ್ಯಾಪಾರ ವ್ಯವಹಾರದಲ್ಲಿ ಹೆಚ್ಚಿನ ಲಾಭ, ಅದರಲ್ಲೂ ಯಾರು ಬ್ರೋಕರೇಜ್ ಮಾಡ್ತಾ ಇದ್ದೀರಿ ಅಂಥವರಿಗೆ ಹೆಚ್ಚಿನ ಒಂದು ಲಾಭ ಉಂಟಾಗ್ತಕ್ಕಂಥದ್ದು. ಇವರಿಗೆ ಆಸ್ತಿಯ ಪ್ರಾಪ್ತಿಯ ಒಂದು ಸಾಧ್ಯತೆಗಳು ಉಂಟಾಗ್ತಕ್ಕಂಥದ್ದು. ಮದುವೆ ಪ್ರಯತ್ನಗಳು ಸಫಲವಾಗ್ತಕ್ಕಂಥದ್ದು. ಅದರಲ್ಲೂ ಯಾರು ಈ ಲವ್ ಮ್ಯಾರೇಜ್ ಮಾಡಿಕೊಳ್ಳಬೇಕು ಅಂತ ಇರ್ತಾರೆ, ಪ್ರೇಮ ವಿವಾಹ, ಅಂಥವರ ಒಂದು ಸಾಧ್ಯತೆಗಳು ಇವತ್ತಿನ ದಿವಸ ಪ್ರಯತ್ನಪಟ್ಟರೆ ಹೆಚ್ಚಾಗಬಹುದಾಗಿರ್ತಕ್ಕಂತಹ ಶುಭಯೋಗ ಕಂಡುಬಂದಾಗಿಯೂ ಇವತ್ತಿನ ದಿವಸ ನಿಮ್ಮ ಮಾತು ನಿಮಗೆ ಮುಳುವಾಗುತ್ತೆ. ಆದ್ದರಿಂದ ಮಾತಾಡಿದರೆ ಹೋಯಿತು, ಮುತ್ತೊಡೆದು ಹೋಯಿತು ಅಂತ ನಾನು ಪದೇ ಪದೇ ಹೇಳ್ತಿದ್ದೇನೆ. ಅಂಥದ್ದು ನಿಮಗೆ ಅನ್ವಯಿಸುತ್ತೆ. ಆದ್ದರಿಂದ ನೀವು ಮಾತಾಡಬೇಕಾದರೆ ಬಹಳ ಜಾಗರೂಕತೆಯಿಂದಲೂ ಹುಷಾರಿಂದಲೂ ಮಾತಾಡಬೇಕಾಗಿರ್ತಕ್ಕಂಥದ್ದು ಶಸ್ತ. ಮೀನದವರಿಗೆ ಇವತ್ತಿನ ದಿವಸ ಹೆಂಡತಿಗೆ ಗಂಡನಿಂದ, ಗಂಡನಿಗೆ ಹೆಂಡತಿಯಿಂದ ಹೆಚ್ಚಿನ ಲಾಭ ಆಗ್ತಕ್ಕಂಥದ್ದು. ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡ್ತಾ ಇರ್ತಕ್ಕಂಥವ್ರಿಗೆ ಬೋರಿ ಲಾಭ ಆಗ್ತಕ್ಕಂಥದ್ದು. ಕೋರ್ಟು ಕಚೇರಿ ನೀವೇನಾದರೂ ಹತ್ತಿದ್ದರೆ ಅದರಲ್ಲಿ ಇವತ್ತಿನ ದಿವಸ ನಿಮಗೆ ಜಯದ ಒಂದು ಮುಖ ಮಾಡುತ್ತೆ. ಇವತ್ತಿನ ದಿವಸ ಆದಾಗ್ಯೂ ಕೂಡ ಇವತ್ತಿನ ದಿವಸ ನಿಮ್ಮ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳು ಉಂಟಾಗ್ತಕ್ಕಂಥದ್ದು, ಮಲಬದ್ಧತೆ ಮುಂತಾದ ತೊಂದರೆಗಳು ಮತ್ತು ವಿಸರ್ಜನಾಂಗಗಳಿಗೆ ಸಂಬಂಧಪಟ್ಟಂತಹ ತೊಂದರೆ ತಾಪತ್ರೆಗಳು ಉಂಟಾಗುವ ಒಂದು ಫಲಗಳು, ಕೆಟ್ಟ ಫಲಗಳು ಕಂಡುಬರುತ್ತೆ. ಎಂದಿನಂತೆ ಕೆಟ್ಟ ಫಲ ನಿವೃತ್ತಿಗೆ ಭಗವಂತನ ಮೊರೆ ಹೋಗಬೇಕು. ವಿಶ್ವಾಸ, ಶ್ರದ್ಧೆಯಿಂದ ಭಗವಂತನ ನಾಮಸ್ಮರಣೆಯನ್ನು ಮಾಡುವುದರಿಂದ ಭೂರಿ ಲಾಭ ಉಂಟಾಗುತ್ತೆ ಅಂತಕ್ಕಂಥದ್ದು 12 ರಾಶಿಗಳ ಫಲ. ಓಕೆ ವೀಕ್ಷಕರೇ, 12 ರಾಶಿಗಳ ಫಲಾಫಲಗಳ ಬಗ್ಗೆ ಗುರುಗಳು ತಿಳಿಸ್ಕೊಟ್ರು. ಇನ್ನು ಮತ್ತೊಬ್ಬರು ಕಾಲರ್ ರೆಡಿ ಇದ್ದಾರೆ, ಲಕ್ಷ್ಮಿ ಅಂತ ಹೇಳಿ. ನಮಸ್ತೆ ಅಮ್ಮ. ನಮಸ್ತೆ ಗುರುಗಳಿದ್ದಾರೆ, ಪ್ರಶ್ನೆ ಕೇಳಿ ಅಮ್ಮ. ಗುರುಜಿ ನಮಸ್ತೆ. ಒಳ್ಳೆಯದಾಗಲಿ ಹೇಳಿಮ್ಮ. ನಿಮ್ಮ ಕಾರ್ಯಕ್ರಮ ನೋಡಿ ತುಂಬಾ ಸಂತೋಷ ಆಯ್ತು. ಏನು ಮಾತು ಗೊತ್ತಿಲ್ಲ, ನಮ್ಮ ಮಗನ ಬಗ್ಗೆ ಕೇಳ್ಬೇಕಾಯ್ತು ಗುರುಜಿ. ಕೇಳಿಮ್ಮ. ನಮ್ಮ ಮಗನ ಮದ್ವೆ ಆಯ್ತಲ್ಲ, ಸೆಟ್ ಆಗ್ತಾ ಇಲ್ಲ ಗುರುಜಿ. ಮದ್ವೆ ಆಗುತ್ತಾ? ಏನು ನಿಮ್ಮ ಮಗನ ಹೆಸರೇನು, ವಯಸ್ಸೇನು? ಡೇಟೇ ಅದೇ ಗುರುಜಿ,
1993ರಲ್ಲಿ ಹುಟ್ಟಿದ್ದಾನೆ. ಒಂದನೇ ವಯಸ್ಸು ಹೇಳಬೇಕು, ನನಗೆ ಗಣಿತ ಮಾಡಕ್ ಬಿಡಬಾರ್ದು, ಎಲ್ಲ ನಾನೇ ಮಾಡಕ್ಕಾಗಲ್ಲ, ನೀವು ಸ್ವಲ್ಪ ಮಾಡಿ ಕೆಲಸ ಈಗ ನನ್ನ ಜೊತೆ. 32ನೇ ವರ್ಷ ನಡೀತಾ ಇದೆ ಗುರುಜಿ. ವಯಸ್ಸೇನು? 32 ವರ್ಷ ಹೆಸರೇನು? ನಡೀತಾ ಇದೆ. ಹೆಸರು ಅನಿಲ್ ಕುಮಾರ್ ಅಂತ. ಅನಿಲ್ ಕುಮಾರ್. ಮದುವೆಗೆ ಆಗುವ ಈಗ ಸದ್ಯದಲ್ಲಿ ಉಂಟಾಗುವ ಯೋಗಗಳು ಇಲ್ಲ, ಆದರೆ ಇನ್ನು 8 ತಿಂಗಳು ಕಳೆದ ನಂತರದಲ್ಲಿ ಮದುವೆ ಉಂಟಾಗ್ತಕ್ಕಂತಹ ಸೂಚನೆಗಳು ಇದೆ. ಹಿಂದಿನ ಕಾಲದಿಂದ ನಡೆದುಕೊಂಡು ಬಂದಂತಹ ಯಾವುದೋ ಒಂದು ದೇವತಾ ದಯೆ ನಿಮ್ಮನ್ನು ದಾರಿ ತಪ್ಪಿಸಿದೆ, ಅದರಿಂದ ಮದುವೆ ನಿಧಾನ ಆಗ್ತಾ ಇದೆ ಅಂತಕ್ಕಂಥದ್ದು ಕಾಣುತ್ತೆ. ಆದ್ದರಿಂದ ಆ ದೇವರು ಯಾವುದು, 2 ದೇವರು ಯಾವುದೋ ಕಾಣ್ತಾ ಇದೆ ನನಗೆ ಇಲ್ಲಿ. ಒಂದೇ ಸ್ಥಳದಲ್ಲಿ 2 ದೇವರು, ಅಕ್ಕಪಕ್ಕದಲ್ಲಿ 2 ದೇವಸ್ಥಾನ ಇರಬಹುದು, ಆ ಥರದ ಒಂದು ಸ್ಥಳದ ದೇವರು ನೋಡಿ ವಿಚಾರಿಸಿ ಮನೆಯಲ್ಲಿ. ಯಾವುದು ನಿಮ್ಮ ಮನೆ ದೇವರು? ನಮ್ಮ ಮನೆ ದೇವರು 2 ಐತೆ. ಒಂದು ಹನುಮಂತರಾಯ ಈರ್ಮಾಸ್ತ ಕೆಂಪಮ್ಮ, ಒಂದು ಉಮಾಮಹೇಶ್ವರಿ ಪಂಚಲಿಂಗೇಶ್ವರ, ತಳಕಾಡ್ ಪಂಚಲಿಂಗೇಶ್ವರ. ಇವಾಗ 2 ಒಟ್ಟಿಗೆ ಹತ್ರ ಇರೋ ಜಾಗ ಯಾವುದು? 2 ಒಟ್ಟೊಟ್ಟಿಗೆ ಇರೋದು ಅಂದ್ರೆ ಉಮಾಮಹೇಶ್ವರಿ ಹನುಮಂತರಾಯ. ಅದೇ ಹೇಳಿದೆ, 2 ದೇವರುಗಳು ಒಟ್ಟಿಗಿದೆ ಅಂತ ಅದನ್ನೇ ಹೇಳಿದ್ದು. ಸ್ವಲ್ಪ ಹತ್ರ ದೂರನೇ, ಇದು ಜಾಸ್ತಿ ತಳಕಾಡು ದೂರ. ಅಲ್ಲಿ ನಿಮ್ಮ ಮಗನ ಕೈಯಲ್ಲಿ ಸೇವೆ ಮಾಡಿಸಿ, ಅಲ್ಲಿಗೆ ಹೋಗಿ. ಎಲ್ಲಿರೋದು ನಿಮ್ಮ ಮಗ? ಈ ದೇವರು ಯಾವ ಊರಲ್ಲಿರೋದು? ಇವಾಗ ಬೆಂಗಳೂರಲ್ಲೇ ಕೆಲಸ ಮಾಡ್ಕೊಂಡಿದ್ದಾನೆ ಗುರುಜಿ. ಈ ದೇವರು ಇರೋದು ಎಲ್ಲಿ? ನಮ್ಮೂರಲ್ಲಿ ಹಳ್ಳಿಲಿ ಐತೆ. ಎಲ್ಲಿ ನಿಮ್ಮೂರು ಗೊತ್ತಿಲ್ವಲ್ಲ, ಊರ ಹೆಸರೇನು? ಮಳವಳ್ಳಿ ಹತ್ರ ತಳಗವಾದಿ. ಬರಲಿ, ತಿಂಗಳಿಗೊಂದ್ಸತಿ ನಿಮ್ಮ ಮಗ ಬಂದು ಅದು 2 ದೇವರುಗಳಿಗೆ ಹೋಗಿ ಒಂದು ಹಣ್ಣು ಕಾಯಿ ಮಾಡಿಸಿಕೊಂಡು ಬರ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಲಿ. ಅಲ್ಲಿ ನಮಸ್ಕಾರ ಮಾಡ್ಕೊಳ್ಳಿ, ಅಲ್ಲಿ ಒಂದು ಹರಕೆಯನ್ನು ಮಾಡ್ಕೊಳ್ಳಿ, ಬಂದು ನಮ್ಮ ಕೈಲಾದ ಸೇವೆ ಮಾಡ್ತೀವಪ್ಪ, ನಮ್ಮ ಮಗನಿಗೆ ಬೇಗ ಒಂದು ಮದುವೆಯನ್ನು ಮಾಡಿಸುವಂತ ಆ 2 ದೇವರಲ್ಲೂ ಪ್ರಾರ್ಥನೆ ಮಾಡಿಕೊಂಡು ಬನ್ನಿ. ಮತ್ತೊಂದು ವಿವಾಹಪ್ರದ ಯಂತ್ರವನ್ನು ನಿಮ್ಮ ಮಗನಿಗೆ ಮಾಡಿಸಿ ಕಟ್ಟಿ, ವಿವಾಹ 8 ತಿಂಗಳ ನಂತರದಲ್ಲಿ ಕೈಗೂಡುತ್ತೆ. ಶುಭಮಸ್ತು. ಓಕೆ, ಧನ್ಯವಾದಗಳು ಕರೆ ಮಾಡೋದಕ್ಕೆ. ಮತ್ತೊಬ್ಬರು ಕಾಲರ್ ರೆಡಿ ಇದ್ದಾರೆ, ಗಂಗರಾಜು ಅಂತ ಹೇಳಿ ದಾವಣಗೆರೆಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಸರ್. ನಮಸ್ತೆ ಸರ್. ಗುರುಗಳಿದ್ದಾರೆ, ಪ್ರಶ್ನೆ ಕೇಳಿ ಸರ್. ಹೇಳಿ. ನಮಸ್ತೆ ಸರ್. ನಮಸ್ತೆ ಸ್ವಾಮಿ. ಶುಭಮಸ್ತು, ಹೇಳಿ. ನಮ್ಮ ಮಗನಿಗೆ ಸ್ವಲ್ಪ ಮದುವೆ ಲೇಟ್ ಆಗ್ತಿತ್ತು ಸ್ವಾಮಿ, ಅದಕ್ಕೆ ಮದುವೆ ಯಾವಾಗ ಕೇಳ್ಬೇಕಿತ್ತು. ಅದಕ್ಕೆ ಏನು ಹೆಸರು, ವಯಸ್ಸೇನು? ಪವನ್ ಕುಮಾರ್ ಸ್ವಾಮಿ, 30 ವರ್ಷ. 30 ವರ್ಷ. ಮದುವೆ ನಿಧಾನ ಆಗ್ತಾ ಇದೆ. ಹೌದು ಸ್ವಾಮಿ, 1 ವರ್ಷ ನೋಡಕ್ಕೆ ಚಿನ್ನ ಸೆಟ್ ಆಗ್ತಾನೆ ಇಲ್ಲ. ಬಹಳ ದೋಷಗಳಿದೆಯಲ್ಲ. ನಿಮ್ಮ ಹೆಸರೇನು ಹೇಳಿದ್ರಿ? ನಮ್ಮ ಹೆಸರು ಗಂಗರಾಜ್ ಸರ್. ಗಂಗರಾಜ್ ಅವರೇ, ನಿಮ್ಮ ಭ್ರಾತೃವರ್ಗ, ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು, ದೊಡ್ಡ ಚಿಕ್ಕಪ್ಪನ ಮಕ್ಕಳು, ಇವರಲ್ಲಿ ಈ ಹಿಂದೆ ಸ್ವಲ್ಪ ಎಡವಟ್ಟುಗಳಾಗಿದೆ. ಯಾವುದೋ ಒಂದು ಹೆಣ್ಣು ಮಗುವಿನ ಒಂದು ಮೃತಿಯಾಗಿರ್ತಕ್ಕಂಥದ್ದು ಸುಸ್ಪಷ್ಟವಾಗಿ ಕಾಣುತ್ತೆ ನಮಗಿಲ್ಲಿ. ಆ ದೋಷದ ಒಂದು ಪ್ರಭಾವ ಹೆಚ್ಚಿರೋದ್ರಿಂದ ಮದುವೆ ನಿಧಾನ. ಈಗ ಸದ್ಯದಲ್ಲಿ ಮದುವೆ ಆಗ್ತಕ್ಕಂಥದ್ದು ಕಾಣುವುದಿಲ್ಲ. 33 ವರ್ಷದವರೆಗೂ ಮದುವೆ ಕಾಣುವುದಿಲ್ಲ. ನೀವು ಖುದ್ದು ಬಂದು ಕೇಳಿದ್ರೆ ಪರಿಹಾರವನ್ನು ಹೇಳುವುದು. ಸದ್ಯಕ್ಕೆ ಪರಿಹಾರವನ್ನು ಹೇಳ್ತೇನೆ, ಮಾಡಿ. ಒಂದು ಭಾಗವತ ಸಪ್ತಾಹದ ಪಾರಾಯಣವನ್ನು ಮಾಡಿಸಿ ಸರಿಯಾದವರ ಕೈಯಲ್ಲಿ. ನಿಮ್ಮ ಮನೆಯಲ್ಲೇನು ಮಾಡಿಸ್ಬೋದು, ಬೇರೆ ಕಡೆಯೂ ಮಾಡಿಸಬಹುದು. ನಮ್ಮೊಂದು 2ನೇದ್ದು ಸರ್ವದೋಷಹರ ಚಕ್ರ ಅಂತಕ್ಕಂಥ ಚಕ್ರವನ್ನು ಇಟ್ಟು ಪೂಜೆ ಮಾಡಿಸ್ತಾ ಬನ್ನಿ. ನಿಮ್ಮ ಮಗನ ಕೈಯಲ್ಲಿ ಮಾಡಿ, ಅಥವಾ ನೀವೇನೇ ಮಾಡಿ, ನಿಮ್ಮ ಮನೆಯವರಾದರೂ ಮಾಡಬಹುದು. ಆಮೇಲೆ ಒಂದು ಕನ್ಯಾ ಪ್ರಾಪ್ತಿಕರ ಯಂತ್ರವನ್ನು ನಿಮ್ಮ ಮಗನಿಗೆ ಧಾರಣೆ ಮಾಡಿಸಿ. ಇದಿಷ್ಟೂ ಮಾಡಿದರೆ ಬಹುಶಃ ಮುಂದಿನ ವರ್ಷ ಮದುವೆ ಆಗಬಹುದು. ಇನ್ನೂ ಹೆಚ್ಚಿನ ಒಂದು ಇದಕ್ಕೆ ಪರಿಹಾರ ಬೇಕು, ಸರಿಯಾದ ಪರಿಹಾರ ಬೇಕು ಅಂದರೆ ಖುದ್ದು ಬಂದು ನೀವು ಕಾಣಬೇಕಾಗತ್ತೆ. ಇಷ್ಟನ್ನು ಮಾಡಿ ಖಂಡಿತ ನಿಮ್ಮ ಮಗನಿಗೆ ಮದುವೆ ಆಗುತ್ತೆ. ಅನ್ಯಥಾ ಇನ್ನೂ 3 ವರ್ಷಗಳು ಮದುವೆ ಕಾಣುವುದಿಲ್ಲ. ಅದಂತ ಹೇಳಲಿಕ್ಕೆ ಬಹಳ ಖೇದವಾಗುತ್ತೆ. ಮಂಗಳವಾಗಲಿ. ಓಕೆ, ಧನ್ಯವಾದಗಳು ಕರೆ ಮಾಡೋದಕ್ಕೆ. ಮತ್ತೊಬ್ಬರು ಕಾಲರ್ ರೆಡಿ ಇದ್ದಾರೆ, ಕವಿತಾ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ತೆ ಅಮ್ಮ. ನಮಸ್ತೆ. ಗುರುಗಳಿದ್ದಾರೆ, ಪ್ರಶ್ನೆ ಕೇಳಿ ಅಮ್ಮ. ನಮಸ್ತೆ ಸ್ವಾಮೀಜಿ. ಒಳ್ಳೆಯದಾಗಲಿ, ಹೇಳಿಮ್ಮ. ನನ್ನ ಮಗನ ಹೆಸರು ಕಾರ್ತಿಕ್ ಅಂತ. ಅವರು ಸೆಕೆಂಡ್ PUC ಮಾಡಿದ ಫೇಲ್ ಆಯ್ತು. ಅವ್ನ ಮುಂದಿನ ಭವಿಷ್ಯ ಹೆಂಗೆ ಏನಂತ ಗೊತ್ತಾಗಿತ್ತು. ಭವಿಷ್ಯ ಅನ್ನೋ ಪದ ಬಹಳ ದೊಡ್ಡದು. 120 ವರ್ಷದವರೆಗೂ ಭವಿಷ್ಯ ಹೇಳ್ತಾನೆ ಇರ್ಬೋದು. ಯಾವ ವಿಚಾರದಲ್ಲಿ ಭವಿಷ್ಯ? ನನ್ನ ಮಗನ ವಿಚಾರ. ಓನಮ್ಮ, ನಿಮ್ಮ ಮಗಂದು ಯಾವ ವಿಚಾರದಲ್ಲಿ? ಓದಿನ ಬಗ್ಗೆನಾ, ಮದುವೆ? ಓದಿನ ಬಗ್ಗೆ, ಅವ್ನ ಮುಂದೆ ಹೆಂಗೆ ಕೆಲ್ಸದ್ದು? ಇಲ್ಲ, ನೀವು ಬಂದು ಖುದ್ದು ಕಾಣಬೇಕು. ಅದನ್ನೇ ಹೇಳ್ತಾ ಇದ್ದೀನಿ. ಸಿಗೋ 1 ನಿಮಿಷದಲ್ಲಿ ಅಷ್ಟು ಇಡೀ ಜೀವನ, 100 ವರ್ಷದ ಜೀವನ ಹೆಂಗೆ ಹೇಳೋದು ನಿಮ್ಮ ಮಗನಿಗೆ ನಾವು, ಅಲ್ವಾ? ಓದಿನ ವಿಚಾರದಲ್ಲಿ ಎಡವಟ್ಟಿದೆ, ಬಹಳ ತೊಂದರೆಗಳು ಕಾಣುತ್ತೆ. ಓದಿನ ಬಗ್ಗೆ ಹೆಚ್ಚಿನ ಗಮನ ಇರುವುದಿಲ್ಲ ನಿಮ್ಮ ಮಗನಿಗೆ ಅಂತಕ್ಕಂಥದ್ದು ಕಾಣುತ್ತೆ. ಎಲ್ಲಿರೋದು ನೀವು? ಎಲ್ಲಿಂದ ಕರೆ ಮಾಡ್ತಿರೋದು? ದಾವಣಗೆರೆಯಿಂದ. ತೊಂದರೆ ಇದೆ. ಇದಕ್ಕೆ ವಿದ್ಯಾರಾಜ್ಞಿ ಯಂತ್ರ ಅಂತಕ್ಕಂಥ ಒಂದು ಯಂತ್ರ, ಇದನ್ನು ಮಾಡಿಸಿ ನಿಮ್ಮ ಮಗನ ಕೊರಳಿಗೆ ಕಟ್ಟಿ ಪ್ರತಿನಿತ್ಯವೂ ಕೂಡ 21 ಗರಿಕೆ ಹುಲ್ಲಿನಿಂದ ಮಹಾಗಣಪತಿಗೆ ಒಂದು ಪೂಜೆಯನ್ನು ಮಾಡಿಸಿ ನಿಮ್ಮ ಮಗನ ಕೈಯಲ್ಲಿ. ಮತ್ತು ಲಲಿತಾ ಪಂಚರತ್ನ ಅಂತಕ್ಕಂಥ ಸ್ತೋತ್ರವನ್ನು ದಿನಕ್ಕೆ 3 ಬಾರಿ ನಿಮ್ಮ ಮಗನ ಕೈಯಲ್ಲಿ ಪಾರಾಯಣ ಮಾಡಿಸ್ತಾ ಬನ್ನಿ. ಇದನ್ನು ಮಾಡುವುದರಿಂದ, ಮತ್ತು ಸರಿಯಾಗಿ ಹೇಳಬೇಕು, ಓದದೇ ಇದ್ದರೆ ಅನ್ನ ಹುಟ್ಟುವುದಿಲ್ಲ, ಹಿಟ್ಟಿನ ಚೀಟಿ ಸಿಗೋದಿಲ್ಲ ಕಣಯ್ಯ, ಓದಬೇಕು ಅಂತಕ್ಕಂಥ ಒಂದು ತಾಕೀತು ಕೂಡ ನೀವು ಮಾಡ್ತಾ ಬರಬೇಕು. ಇಷ್ಟು ಮಾಡಿದರೆ ಇದ್ದಿದ್ದರಲ್ಲಿ ಓದು ಮುಂದುವರೆದುಕೊಂಡು ಹೋಗುತ್ತೆ. ಅನ್ಯಥಾ ವಿದ್ಯಾಭಂಗ ಯೋಗವೇ ನಮಗೆ ಹೆಚ್ಚು ಕಾಣುತ್ತೆ. ಶುಭಮಸ್ತು ನಿತ್ಯಂ.
ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಗುರುಗಳೇ, ಈಗ ಶನಿ ಕಸ ಅಂದರೆ ಏನು, ಅದರಿಂದ ಆಗುವಂತಹ ಮನೆ ಕ್ಲೀನ್ ಮಾಡೋದ್ರಿಂದ ಆಗುವಂತಹ ಉಪಯೋಗಗಳೇನು, ಜೊತೆಗೆ ದಿನನಿತ್ಯದ ಭವಿಷ್ಯದ ಫಲಾಫಲಗಳ ಬಗ್ಗೆ ತಿಳಿಸ್ಕೊಟ್ಟಿದ್ರೆ ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಸರ್ವೇ ಜನ ಸುಖಿನೋ ಭವಂತು. ನೋಡಿದ್ರಲ್ಲ ವೀಕ್ಷಕರೇ, ರಾಶಿ ಫಲದ ಬಗ್ಗೆ, ಜೊತೆಗೆ ಶನಿ ಕಸ ಅಂದ್ರೇನು ಅದೆಲ್ಲದರ ಕುರಿತಾಗಿ ಗುರುಗಳು ಮಾಹಿತಿಯನ್ನು ತಿಳಿಸ್ಕೊಟ್ರು. ಇದಾಗಿತ್ತು ಈ ಕ್ಷಣದ ಡೀಟೇಲ್ಸ್. ಅನುಕ್ಷಣದ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಸ್ತಾರ ನ್ಯೂಸ್. ಇದು ನಿಖರ ಜನಪದ. ಭೇಟಿಗಾಗಿ ಸಂಪರ್ಕಿಸಿ ಹಂಸಶ್ರೀ ಸಾವಿತ್ರ ಶರ್ಮಾ ಗುರುಜಿ. ಫೋನ್ ನಂಬರ್ 9619967305. ಮತ್ತೊಂದು ನಂಬರ್ 9241272433. ಇಮೇಲ್ ಐಡಿ shrivedicrimedes@gmail.com.